ಬೇಜಾರಾಗಿದೆ ಅಂತ ಗೊತ್ತು ಮಾವ. ನನ್ನಿಂದನೂ ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ದೀಪ ಅವ್ರನ್ನ ದೂರ ಮಾಡಿ ಇನ್ನೊಂದು ಮದುವೆ ಆಗಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಇರಲಿಲ್ಲ ಮಾವ. ದೀಪ ಅವರು ನಾನು ಇನ್ನೊಂದು ಮದುವೆ ಆಗಲೇಬೇಕು ಅಂತ ಆಣೆ ಪ್ರಮಾಣ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಬಲವಂತವಾಗಿ ಒಪ್ಸಿದ್ರು. ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಒಂದು ವೇಳೆ ನೀವು ಇನ್ನೊಂದು ಮದುವೆ ಆಗಿದ್ದಿದ್ರೆ ನಾನೇನಾಗ್ತಿದ್ನೋ ನನಗೇನೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳು ಕೈ ಬಿಡಬೇಡಿ ಹೇಳಿ ಅಂದ್ರೆ. ನಮ್ಮಿಬ್ಬರಿಗೂ ಅದು ಬಲವಂತದ ಮದುವೆ ಆಗಿತ್ತು ಅಂತ ನಿಮಗೂ ಗೊತ್ತು ಮಾವ. ಆದರೆ ನನ್ನ ದೀಪ ಅವ್ರನ್ನ ದ್ವೇಷಿಸಲ್ಲ. ನನಗವರು ಒಳ್ಳೆ ಸ್ನೇಹಿತೆ. ನನ್ನ ಅವ್ರ ಮಧ್ಯೆ ಗೆಳೆತನ. ಸ್ಥಾನ ಕೊಟ್ಟಿದ್ದೀನಿ ಮಾವ. ಹಾಗೊಂದು ವೇಳೆ ಪರಿಸ್ಥಿತಿ ಕೈ ಮೀರಿ ನನ್ನ ದೀಪ ಅವರ ಸಂಬಂಧದಲ್ಲಿ ಏನಾದರೂ ಸಮಸ್ಯೆ ಆದರೆ ಖಂಡಿತ ತಿಳಿಸ್ತೀನಿ ಮಾವ. ಹಾಗಾಗದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಅಪ್ಪನ ಪಾಲ್ಗೆ ಮಗಳು ಕಡಲಾಳದಲ್ಲಿ ಸಿಗೋ ಸ್ವಾತಿ ಮುತ್ತನ ತರಹ ಆ ಮುತ್ತನ ನಂಬಿಕಸ್ಥ